ಇದು ಸಮಾಜ ವಿಜ್ಞಾನ 2025ನೇ ಸಾಲಿನ ಪ್ರಶ್ನೆ ಪತ್ರಿಕೆ. ಇಲ್ಲಿ ಬಹುಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. 8 ಬಹುಆಯ್ಕೆ ಪ್ರಶ್ನೆಗಳಿವೆ. ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರಿದ ನೀತಿ ಅಲಿಪ್ತ ನೀತಿ ಅಂತ ಕರೀಬೇಕು. 2ನೇ ಪ್ರಶ್ನೆ ತೋಟಗಾರಿಕೆ ಬೇಸಾಯದ ಕರೆಯಲ್ಪಡುವ ಸುವರ್ಣಕ್ರಾಂತಿ. 3ನೇ ಪ್ರಶ್ನೆ ಮುಂಬೈಯನ್ನು ಮ್ಯಾಂಚೆಸ್ಟರ್ ಮಿರರ್ ಎಂದು ಕರೆಯಲು ಕಾರಣ. ಹತ್ತಿಗಿರಣಿ ಹೆಚ್ಚಿವೆ ಅಲ್ಲಿ. 4ನೇ ಪ್ರಶ್ನೆ ಊರಲ್ಲಿ ಅಸಂಘಟಿತ ಕೆಲಸಗಾರರು ಮನೆ ಕೆಲಸಗಾರರು ಅಂತ ಬರೀಬೇಕು. 5ನೇ ಪ್ರಶ್ನೆ ಮುಸ್ಲಿಮರ ಲೀಗ್ ಯಾವುದು ಅಂತ ಕೇಳಿದ್ದಾರೆ. 1909ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆಯಲ್ಲಿದೆ ಅಂತ ಬರೀಬೇಕು. 6ನೇ ಪ್ರಶ್ನೆ ಊರಲ್ಲಿ ಯೋಜನೆಯೇತರ ವೆಚ್ಚ ರಕ್ಷಣಾ ವೆಚ್ಚ. 7ನೇ ಪ್ರಶ್ನೆ ಉತ್ತರ ರಾಷ್ಟ್ರೀಯ ಆಯೋಗ ಅಂತ ಬರೀಬೇಕು. 18ನೇ ಪ್ರಶ್ನೆ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ರೂಪಿಸಿದ್ದ ಒಂದು ಚಳವಳಿ ಇದೆ, ಅದು ಆಪ್ಷನ್ ಎ. 2ನೇ ಪ್ರಶ್ನೆ ವಿಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 8 ಪ್ರಶ್ನೆ 1 ಅಂಕದ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವು ಇತಿಹಾಸ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ ಭಾಗದಿಂದ ಎಲ್ಲ ಸೇರಿ ಕೇಳಿರುವಂಥ ಪ್ರಶ್ನೆಗಳಿವೆ. ಇವು ಒಂದು ಕೀವರ್ಡ್ ಅಂತ ಇರುತ್ತೆ, ಆ ಕೀವರ್ಡನ್ನು ಬರೆದ್ರೆ ನೀವು ಪೂರ್ಣವಾಗಿ 1 ಅಂಕ ದೊರೆಯುತ್ತೆ. ಮತ್ತು ಇಲ್ಲಿ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. 2 ಅಂಕದ 8 ಪ್ರಶ್ನೆಗಳಿವೆ. 17ನೇ ಪ್ರಶ್ನೆ ಏನಂದ್ರೆ ಲಿಂಗೋತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಬರೆಯುವುದು. ನಿಮ್ಗೆ ಯಾವುದಾದ್ರೂ 8 ಪಾಯಿಂಟ್ಗಳನ್ನ ಬರೆಯೋದು ಖಚಿತವಾಗಿರುತ್ತೆ. 18ನೇ ಪ್ರಶ್ನೆ ಇದು ರಾಜ್ಯಶಾಸ್ತ್ರದಿಂದ ಕೇಳಿರುವಂಥ ಪ್ರಶ್ನೆ. ಮತ್ತು ಇದು 19ನೇ ಪ್ರಶ್ನೆ ಇತಿಹಾಸ, ಇದು ಇತಿಹಾಸದಾಗಿದೆ. ಎಲ್ಲ ಇತಿಹಾಸ, ರಾಜ್ಯಶಾಸ್ತ್ರ, ವ್ಯವಹಾರಿಕ ಇವೆಲ್ಲ ವಿಭಾಗದಿಂದ ಕೇಳಿರ್ತಾರೆ. ಮತ್ತು ಭೂಗೋಳಶಾಸ್ತ್ರದಿಂದಲೂ ಕೇಳಿರುವಂಥ ಪ್ರಶ್ನೆಗಳಿವೆ. ಮತ್ತು ಇಲ್ಲಿ 6 ವಾಕ್ಯದೊಳಗೆ ಉತ್ತರಿಸಿ ಅಂತ ಕೇಳ್ತಾರೆ. ಇಲ್ಲಿ ನೀವು ಪ್ರಮುಖವಾಗಿ 6ರಿಂದ 8 ಪಾಯಿಂಟನ್ನು ಬರೆಯೋದು ಪ್ರಮುಖವಾಗಿರುತ್ತೆ. 6 ಪಾಯಿಂಟನ್ನು ಬರೀಬೇಕು. 6 ವಾಕ್ಯಗಳನ್ನ ಬರೆದಾಗ ನಿಮಗೆ ಪೂರ್ಣವಾಗಿ 3 ಅಂಕಗಳು ದೊರೆಯುತ್ತವೆ. ಇಲ್ಲಿ ಏನಂದರೆ ಮುಖ್ಯವಾಗಿ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು 3 ಇತಿಹಾಸ, 3 ಭೂಗೋಳ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಹಾಗೂ ವ್ಯವಹಾರ ಜ್ಞಾನದಿಂದಲೇ ಕೇಳಿರ್ತಾರೆ. ಎಲ್ಲ ಪಠ್ಯಪುಸ್ತಕದಲ್ಲಿ ಇದ್ದಂಗೆ ಬರೀಬೇಕು. ಇಲ್ಲಿ ಬರೆದಾಗ ನೀವು ಪೂರ್ಣವಾಗಿ 3 ಅಂಕಗಳು ದೊರೆಯುತ್ತವೆ. 2ನೇ ಮಹಾಯುದ್ಧದ ಪರಿಣಾಮಗಳನ್ನು ಕೇಳಿದರೆ ಪರಿಣಾಮಗಳು ಬರೀಬೇಕು. 30ನೇ ಪ್ರಶ್ನೆ ಬ್ರಿಟಿಷ್ ಭೂಕಂದಾಯ ನೀತಿಯು ಭಾರತೀಯ ರೈತರನ್ನು ಹೇಗೆ ಶೋಷಿಸುತ್ತದೆ ಬರೀಬೇಕು. 31ನೇ ಪ್ರಶ್ನೆ ಅನಕ್ಷರತೆಯು ನಿವಾರಣೆಗೆ ಜಾರಿಗೊಳಿಸಿರುವ ಕ್ರಮಗಳು ಪಟ್ಟಿ ಮಾಡಿ ಅಂತಿದೆ, ಪಟ್ಟಿ ಮಾಡಬೇಕು. 32ನೇ ಪ್ರಶ್ನೆ ಬಾಲಕಾರ್ಮಿಕ ಸಮಸ್ಯೆ ಪರಿಣಾಮಗಳನ್ನು ತಿಳಿಸಬೇಕು. 33ನೇ ಪ್ರಶ್ನೆ ಮಣ್ಣಿನ ಸವೆತ ಹೇಗೆ ತಡೆಗಟ್ಟಬಹುದು ಅಂತಿದೆ, ತಡೆಗಟ್ಟಬೇಕು. 8ರಿಂದ 10 ವಾಕ್ಯಗಳು ಉತ್ತರಿಸಿ ಅಂತಿದೆ. 4 ಅಂಕದ 4 ಪ್ರಶ್ನೆಗಳನ್ನು ಕೇಳಿರ್ತಾರೆ. 34ನೇ ಪ್ರಶ್ನೆ ಏನೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಬೇಕು. ಇಲ್ಲಿ 8 ಪಾಯಿಂಟ್ಗಳನ್ನು ನೀವು ಬರೆಯಾಕಬೇಕು. ಇಲ್ಲಿಕಂದ್ರೆ ನಿಮ್ಗೆ ಕೂಡ ಮಾರ್ಕ್ಸನ್ನು ಕೊಡೋದಿಲ್ಲ, ಅವರು ಒಂದೊಂದು ಅಂಕಗಳನ್ನ ಕಡಿಯಾಕೆ ನೋಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವುದಾದ್ರೂ 8 ಇಂಟು 1/2 ಅಂತಿದೆ, 4 ಅಂಕಗಳು ದೊರೆಯುತ್ತವೆ. ಇಲ್ಲಿ 2 ಇತಿಹಾಸ ಪಾಠದಿಂದ, 1 ರಾಜ್ಯಶಾಸ್ತ್ರ, 1 ಭೂಗೋಳಶಾಸ್ತ್ರದಿಂದ ಕೇಳಿರುವಂಥ ಪ್ರಶ್ನೆಗಳಿವೆ ಕೇಳಿರ್ತಾರೆ. ಮತ್ತು ಇಲ್ಲಿ ಒಂದು ಭಾರತದ ನಕ್ಷೆಯನ್ನು ಕೊಟ್ಟಿರ್ತಾರೆ. ನಕ್ಷೆಯಲ್ಲಿ ಏನು ಒಟ್ಟು ನಿಮ್ಗೆ ಎಷ್ಟು ಇದನ್ನು ಕೊಟ್ಟಿದ್ದಾರೆ, 6 ಸ್ಥಳಗಳನ್ನು ಕೊಟ್ಟಿದ್ದಾರೆ. ಆ 6 ಸ್ಥಳಗಳಲ್ಲಿ ಯಾವುದಾದ್ರೂ 5 ಸ್ಥಳಗಳು ನಿಮ್ಗೆ ಇಷ್ಟ ಆಗುವ 5 ಸ್ಥಳಗಳನ್ನು ಗುರುತಿಸಬೇಕು. 5 ಸ್ಥಳ ಗುರುತಿಸಿದಾಗ ನಿಮಗೆ ಪೂರ್ಣವಾಗಿ 5 ಅಂಕಗಳು ದೊರೆಯುತ್ತವೆ. ಇದು ಭಾರತದ ನಕ್ಷೆ ತೆಗೆಯೋದಕ್ಕೆ 1 ಅಂಕ ಹಾಗೂ 5 ಸ್ಥಳಗಳನ್ನು ಗುರುತಿಸೋದಕ್ಕೆ 1 ಅಂಕ, ಎಲ್ಲ ಸೇರಿ 5 ಅಂಕ ಆಗಿದೆ. ಮತ್ತು ಯಾವ ವಿದ್ಯಾರ್ಥಿಗಳಿಗೆ ದೃಷ್ಟಿ ವಿಕಲಚೇತನ ಆಗಿರುತ್ತಾರಲ್ಲ ಆ ವಿದ್ಯಾರ್ಥಿಗಳ ಪರ್ಯಾಯ ಪ್ರಶ್ನೆ ಅಂದರೆ ಹಿಮಾಲಯ ಪರ್ವತಗಳ ಪ್ರಯೋಜನವನ್ನು ಬರೆಯೋದಾಗಿರುತ್ತೆ. ಯಾವುದಾದ್ರೂ 10 ಪಾಯಿಂಟ್ಗಳನ್ನ ಬರೆದಾಗ 5 ಅಂಕಗಳು ದೊರೆಯುತ್ತವೆ.